ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಾಮಾಜಿಕ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆ ಅಥವಾ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಬಗ್ಗೆ ತುಂಬಾ ಬರೆದಿದ್ದಾರೆ, ತುಂಬಾ ಮಾತಾಡಿದ್ದಾರೆ. ಆ ಕಾಲ ಇತ್ತು. ಬಂಗಾರದ ಮನುಷ್ಯ ಅಣ್ಣ ಅವ್ರು ಮಾಡಿದಾಗ ತುಂಬಾ ಜನ ಕೆಲಸ ಬಿಟ್ಟು ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಪ್ರಾರಂಭ ಮಾಡಿದ್ದು ಆ ಕಾಲ. ಅವರ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ ನೋಡಿದಾಗ, ನಾನು ಹುಟ್ಟಿದಾಗ ನಮ್ಮ ಊರು ಆನೇಕಲ್ಲು ಹೇಗಿತ್ತೋ ಈಗಲೂ ಹಾಗೆ ಇದೆ. ಅವ್ರ ಮಕ್ಕಳು ತಲತಲಾಂತರವಾಗಿ ಕೂತ್ಕೊಂಡು ತಿನ್ನುವಷ್ಟು ಆಸ್ತಿಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಾನೂನಿದೆ, ಸುಪ್ರೀಂ ಕೋರ್ಟ್ ಇದೆ, ಪೊಲೀಸ್ನವರಿದ್ದಾರೆ. ಎಲ್ಲ ಇದ್ರೂ ಇದು ಅನೂಚಾನವಾಗಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅನ್ನೋದು ನನಗೂ ಯೋಚನೆ ಬರುತ್ತೆ. ಬಟ್ ಆದ್ರೆ ಏನ್ ಮಾಡ್ಬೋದು, ನಿಮ್ಮಂತ ತಿಳಿದವ್ರು ಹೇಳ್ಬೇಕು. ವಿವೇಕಾನಂದರು ಹೇಳ್ತಾರಲ್ಲ ಸರ್, ದೈಹಿಕ ಗುಲಾಮಗಿರಿ ಆಗಿದ್ರೆ ಬಹಳ ಬೇಗ ಅದನ್ನ ಕಿತ್ತು ಒದ್ರು ಬಿಡ್ಬೋದಾಗಿತ್ತು. ಜನಗಳಿಗೆ ಮಾನಸಿಕ ಗುಲಾಮಗಿರಿಗೆ ಒಳಪಡಿಸಿರೋದ್ರಿಂದ ಜನಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಹೋಗಬೇಕು ಅಂತ ಅನ್ಕೊಂಡಿದಾರಲ್ಲ, ಅದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ. ಬುದ್ಧಿ ಇರೋರು, ಬಲ ಇರೋರು, ವ್ಯವಹಾರ ಜ್ಞಾನ ಇರೋರೆಲ್ಲ ಒಂದು ಜಾತೀಯತೆಯನ್ನು ನಿರ್ಮಾಣ ಮಾಡಿ, ಇದು ನಾವು ಮಾಡಿದ್ದಲ್ಲ, ಭಗವಂತ ಮಾಡಿದ್ದು, ಇದನ್ನ ಮೀರಿದ್ರೆ ನಿಮಗೆ ಸ್ವರ್ಗ ಸಿಗಲ್ಲ ಅಂತ ಹೇಳಿ ದೇವರ ಕಲ್ಪನೆಯನ್ನ ನಮ್ಮ ಭಾರತೀಯ ಧರ್ಮದಲ್ಲಿ ತಂದವರೇ ಇವರು. ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ಬಂತು ಅಂತ ಭಾಷಣ ಮಾಡ್ತಾ ಇದೀವಿ. ಬಟ್ ಸ್ವಾತಂತ್ರ್ಯವನ್ನು ಯಾಕೆ ಕಳ್ಕೊಂಡ್ವಿ ಅಂತ ನಾವು ಆಲೋಚನೆ ಮಾಡಲಿಲ್ಲ ಅಂದ್ರೆ ಮುಂದೊಂದು ದಿನ ಮತ್ತೆ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋ ದಿನ ಬರ್ಬೋದೇನೋ ಅಂತ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಮಹೇಶ್, ಬನ್ನಿ. ಹೇಗಿದ್ರಿ ಸರ್? ಫೈನ್, ಕೂತ್ಕೊಳ್ಳಿ. ಸ್ಕ್ರಿಪ್ಟ್ ಓದ್ತಾ ಇದ್ದೀರಿ? ಮಹೇಶ್ ಸರ್, ನೀವು ನನಗೆ ಬಂದು ಕ್ಯಾರೆಕ್ಟರ್ ಹೇಳಿ ಬಾಬಾ ಸಾಹೇಬರು ಪಾತ್ರ ಮಾಡಬೇಕು ಅಂದಾಗ ನಾನು ಇಷ್ಟೊಂದು ಚಾಲೆಂಜಿಂಗ್ ಆಗಿರುತ್ತೆ ಅಂದ್ಕೊಂಡಿರಲಿಲ್ಲ. ನೀವು ಕಳಿಸಿದ ಸ್ಕ್ರಿಪ್ಟ್ ನೋಡಿದ್ಮೇಲೆ ಇದು ಎಷ್ಟು ದೊಡ್ಡ ಜವಾಬ್ದಾರಿ ಅಂತ ಸ್ವಲ್ಪ ಭಯನೂ ಆಗ್ತಾ ಇದೆ. ಏನು ಹೇಳಬೇಕು ಅಂತಿದ್ದೀರಿ ಈ ಕಥೆ ಮೂಲಕ? ನೀವು ಬಾಬಾ ಸಾಹೇಬರ ಪಾತ್ರದ ಮೂಲಕ ಏನು ಹೇಳಿಸ್ಬೇಕು ಅಂತಿದ್ದೀರಿ? ಸರ್, ತಾವು ಹೇಳಿದಾಗ ಇದೊಂದು ದೊಡ್ಡ ಸವಾಲಿನ ಕೆಲಸನೇ, ಆದರೆ ತುಂಬ ಅಗತ್ಯ ಇದೆ ಅಂತ ಅನ್ನಿಸ್ತು. ಹೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತಲುಪಿಸ್ಬೇಕು ಜನಕ್ಕೆ ಅಂತ ಅನ್ನಿಸ್ತು. ಇದು ಮೊದಲ ಪ್ರಯತ್ನ ಏನಲ್ಲ, ಅಥವಾ ನಾವೇ ಕೊನೆಯವರು ಕೂಡ ಅಲ್ಲ. ಆದರೆ ನಾವು ಹೊರಗಡೆ ಸಮಾಜದಲ್ಲಿ ಗಮನಿಸುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೊಂದು ಸಂಪುಟಗಳನ್ನು ಬರೆದಿದ್ದಾರೆ, ಅಷ್ಟೊಂದು ಭಾಷಣಗಳನ್ನು ಮಾಡಿದ್ದಾರೆ, ಅಷ್ಟೊಂದು ವಿಚಾರಗಳನ್ನ ತಲುಪಿಸಿದ್ದಾರೆ. ಜಗತ್ತೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳ್ತಾ ಇದೆ, ಅಥವಾ ಆ ಚಿಂತನೆಗಳು ಅಗತ್ಯ ಇದೆ, ಅದರಿಂದ ಪರಿವರ್ತನೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಅಂಥ ಪರಿವರ್ತನೆಗಳಲ್ಲಿ ಕಾಣ್ತಾ ಇಲ್ಲ. ಅಂದರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಅಲ್ಲ ಮಹೇಶ್, ವ್ಯತ್ಯಾಸ ಇದೆ. 1.5 ಗಂಟೆ 2 ಗಂಟೆ ಸಿನಿಮಾದಲ್ಲಿ ನೀವು ಹೇಳಿದ ವಿಷಯ ಎಲ್ಲ ಹೇಳಕ್ಕೆ ಹೋದರೆ ನಮ್ಮ ಸಿನಿಮಾಗೆ ಜನನೇ ಬರೋದಿಲ್ಲ. ಎಸ್ ಸರ್, ಎಸ್ ಸರ್. ಏನಾಗಿದೆ, ಈಗಿನ ಜನ್ರೇಷನ್ಗಂತೂ ಸ್ವಲ್ಪ ತಾಳ್ಮೆ ಕಡಿಮೆ ಆಗಿದೆ. ಎಸ್ ಸರ್. ಇಂಥ ಭಾಳ ಗಂಭೀರವಾದ ವಿಷಯಗಳನ್ನ ಆಳವಾಗಿ ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು ಅನ್ನೋದು ರಿಸರ್ಚ್ ಸ್ಕಾಲರ್ಸ್ಗೂ ಇಲ್ಲ ಈಗಿನ ಕಾಲದಲ್ಲಿ ಅಂತ ಅನಿಸುತ್ತೆ ನನಗೆ. ಹಾಗಿರುವಾಗ ನೀವು ಇದೊಂದು ಕಥೆ ಮಾಡಿ, ಆ ಕಥೆಯಲ್ಲಿ ಬಾಬಾ ಸಾಹೇಬ್ರ ಪಾತ್ರನ ತಗೊಂಬಂದು, ಆದರೂ ಆ ಪಾತ್ರದ ಮೂಲಕ ಒಂದಷ್ಟು ಗಂಭೀರವಾದ ವಿಷಯಗಳನ್ನ ಜನಕ್ಕೆ ತಲುಪಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಿ. ಎಸ್ ಸರ್. ಯಶಸ್ವಿ ಆಗ್ತೀರಾ? ಸರ್, ಯಾಕೆಂದ್ರೆ ಯಶಸ್ವಿ ಅಂತಂದ್ರೆ ನಮ್ಮ ಸಿನಿಮಾದಲ್ಲಿ ಹಾಕಿದ ಬಂಡವಾಳದ ಜೊತೆಗೆ ಲಾಭ ಬರಬೇಕು ಅಂತ ಅನ್ಕೋತೀವಿ. ನಿಮ್ಗೆ ಆ ನಂಬಿಕೆ ಇದೆಯಾ? ಖಂಡಿತ ಇದೆ ಸರ್, ಜನಗಳ ಮೇಲೆ ನಂಬಿಕೆ ಇದೆ. ಯಾಕೆಂದ್ರೆ ಹಳ್ಳಿಯಿಂದ ಹಿಡಿದು ಪಟ್ಟಣದ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಷ್ಟಪಡೋರು ಇದ್ದಾರೆ, ಓದ್ತಾ ಇರೋರು ಇದ್ದಾರೆ. ಆಮೇಲೆ ಮೊದಲು ಒಂದು ಕಾಲಕ್ಕೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಂದು ಜಾತಿಗಷ್ಟೇ ಅವ್ರು ಮಾತ್ರ ಓದೋದು, ಅವ್ರು ಮಾತ್ರ ಜಯಂತಿ ಮಾಡೋದು ಅನ್ನೋ ಥರ ಇತ್ತು. ಈಗ ನಿಜಕ್ಕೂ ಬದಲಾಗಿದೆ ಸರ್. ಒಂದು ಆಶಾವಾದ ಇದೆ, ಪ್ರತಿಯೊಬ್ಬರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಅರ್ಥ ಆಗ್ತಾ ಇದ್ದಾರೆ. ಜಾತಿಯನ್ನು ಮೀರಿ, ಭಾಷೆಯನ್ನು ಮೀರಿ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಿಳ್ಕೋಬೇಕು ಅನ್ನುವಂಥ ಕುತೂಹಲ ಅಂತೂ ಇದೆ. ಈ ಟೈಮಲ್ಲಿ ಕೊಡಬೇಕು. ಚಾಲೆಂಜೇ, ನೀವು ಹೇಳಿದಾಗೆ 1.5 ಗಂಟೆಯಲ್ಲಿ ನಾವು ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಅದು ದೊಡ್ಡ ಚಾಲೆಂಜು. ಬಟ್ ಒಂದು ಸ್ವಾರ್ಥ ಇದೆ ಸರ್. ಸೊ ಬಸವಣ್ಣನ ಪಾತ್ರ ಮಾಡಿದಂಥ ಅಶೋಕ್ ಸರ್ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರಧಾರಿ ಆಗಿ ಹೇಳಿಸಿದ್ರೆ ಖಂಡಿತ ಕರ್ನಾಟಕ ಅಷ್ಟೇ ಅಲ್ಲ, ದೇಶದ ಜನ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂಥ ಭರವಸೆ, ಪ್ರೀತಿ, ಒಂದು ರೀತಿ ನಿಮಗೆ ಒಂದು ಒತ್ತಾಯಪೂರ್ವಕ ಅಲ್ಲ, ನಿಮಗೆ ಆಸೆನೂ ಇತ್ತು, ಅಥವಾ ಇದನ್ನು ಹೇಳಬೇಕು ಅಂತ ಇದ್ರಿ. ನಿಮಗಿಂತ ಏನೋ ಬೇರೆಯವ್ರು ಸಿಗಲ್ಲ ಅಂತ ಅನ್ನಿಸ್ತದೆ ಸರ್. ಇದು ಸ್ವಾರ್ಥನೇ ಅಂತ ಅಂದ್ಕೊಳ್ರಿ, ಜನಕ್ಕೆ ರೀಚ್ ಆಗುತ್ತೆ ಸರ್. ಇಲ್ಲ ಮಹೇಶ್, ಅದು ಆ ಕಾಲ ಇತ್ತು. ಬಂಗಾರದ ಮನುಷ್ಯ ಅಣ್ಣ ಅವ್ರು ಮಾಡಿದಾಗ ತುಂಬ ಜನ ಕೆಲಸ ಬಿಟ್ಟು ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಪ್ರಾರಂಭ ಮಾಡಿದ್ದು ಆ ಕಾಲ. ಅದು ಸುಮಾರು 50 ವರ್ಷ ಆಗೋಯ್ತು.
ಈಗ ಸಿನಿಮಾ ನಟರ ಮಾತು ಕೇಳಿ ಪ್ರಭಾವಿತರಾಗಿ ಅಷ್ಟೊಂದು ಪರಿಣಾಮ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೂ ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಾನು ಭಾಳ ಕಡೆ ಅಬ್ಸರ್ವ್ ಮಾಡಿದ್ದೀನಿ. ಎಲ್ಲ ಕಡೆ ಎಲ್ಲ ಊರಲ್ಲೂ ನಾವು ಟ್ರಾವೆಲ್ ಮಾಡ್ತಾ ಇರೋದು ನೋಡ್ತೀವಲ್ಲ, ಒಂದು ಪ್ರತಿಮೆ ಇರುತ್ತೆ, ಅಂಬೇಡ್ಕರ್ ಅವ್ರ ಪ್ರತಿಮೆ, ಒಂದು ಸಂವಿಧಾನದ ಪ್ರತಿ ಇರುತ್ತೆ, ಅದೊಂದು ಕೈ ಹಿಂಗಿರುತ್ತೆ, ಎಲ್ಲ ತುಂಬ ಕಡೆ ಪ್ರಚಾರ ಆಗಿದೆ. ಆದರೆ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಜನ. ಅವರು ತಮ್ಮ ಹಕ್ಕುಗಳನ್ನು ಅರಿವು ಮೂಡಿಸ್ಕೊಂಡು ಅದನ್ನು ಚಲಾವಣೆಗೆ ತರ್ತಾ ಇದ್ದಾರಾ, ಅವರ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ ನೋಡಿದಾಗ, ನಾನು ಹುಟ್ಟಿದಾಗ ನಮ್ಮ ಊರು ಆನೇಕಲ್ಲು ಹೇಗಿತ್ತೋ ಈಗಲೂ ಹಾಗೆ ಇದೆ. ಅದೇ ಬಡತನ, ಅದೇ ಗುಡಿಸಲುಗಳು, ನಿಜ, ಅದೇ ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಓಡಾಡೋ ಮಕ್ಕಳು ನೋಡಿದಾಗ ಥರ ನೋವಾಗುತ್ತೆ. ಯಾವಾಗ 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಯಾವಾಗ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಬದಲಾವಣೆ ಬರೋದು? ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ, ಆರೋಗ್ಯ ಎಲ್ಲ ಜನಕ್ಕೂ ಸಿಗುವಂಥ ಕಾಲ ಯಾವಾಗ ಬರುತ್ತೆ ಅಂತ ನಾನು ಭಾಳ ಸಾರಿ ಯೋಚನೆ ಮಾಡ್ತೀನಿ. ಎಸ್ ಸರ್. ಆದರೆ ನಾವು ಬರೀ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ? ಅದು ಕಾರ್ಯರೂಪಕ್ಕೆ ಬರಬೇಕಲ್ಲ. ಆದರೆ ನಾವು ಯಾರನ್ನ ಮತಗಳನ್ನು ಕೊಟ್ಟು ಆರಿಸಿ ಕಳಿಸ್ತೀವಿ, ಅವರು ಮತ್ತೆ 5 ವರ್ಷ ಈ ಕಡೆ ಬರದೆ ತಮ್ಮ ಸ್ವಾರ್ಥಗಳನ್ನ ನೋಡ್ಕೋತಾ ಇರ್ತಾರೆ. ಅವ್ರ ಮಕ್ಕಳು ತಲತಲಾಂತರವಾಗಿ ಕೂತ್ಕೊಂಡು ತಿನ್ನೋಷ್ಟು ಆಸ್ತಿಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಾನೂನಿದೆ, ಸುಪ್ರೀಂ ಕೋರ್ಟ್ ಇದೆ, ಪೊಲೀಸ್ನವರಿದ್ದಾರೆ, ಎಲ್ಲ ಇದ್ರೂ ಇದು ಅನೂಚಾನವಾಗಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅನ್ನೋದು ನನಗೂ ಯೋಚನೆ ಬರುತ್ತೆ. ಬಟ್ ಆದ್ರೆ ಏನು ಮಾಡ್ಬೋದು? ನಿಮ್ಮಂತ ತಿಳಿದವ್ರು ಹೇಳಬೇಕು. ಸರಿ. ಇಲ್ಲ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಾಮಾಜಿಕ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆ, ಅಥವಾ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಬಗ್ಗೆ ತುಂಬ ಬರೆದಿದ್ದಾರೆ, ತುಂಬ ಮಾತಾಡಿದ್ದಾರೆ. ಈಗ ತಾವು ಮಾತಾಡಿದ್ದೆಲ್ಲ ಇದರ ಅಂಡರ್ಗೆ ಬಂದ್ಬಿಡ್ತದೆ. ಅಂದರೆ ಈ ದೇಶದಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಹೆಣ್ಣು ಗಂಡು, ಮೇಲು ಕೀಳು, ಭಾಷೆ ವಿಚಾರ ಪ್ರತಿಯೊಂದರದ್ದು ಯಾವ ದೇಶದಲ್ಲಿ ಇಲ್ಲ. ಆ ದೇಶಗಳೆಲ್ಲ ಪ್ರಗತಿ ಸಾಧಿಸ್ತಾ ಇವೆ. ಆಫ್ರಿಕನ್ ದೇಶಗಳು ಬಿಟ್ಟು ಮಿಕ್ಕಿದ್ದು ಯುರೋಪು, ಅಮೇರಿಕಾ ಅವರೆಲ್ಲ ತುಂಬ ಸೂಪರ್ ಪವರ್ಸ್ ಆಗಿದ್ದಾರೆ ಅವರು. ಬಟ್ ಅಲ್ಲಿ ಜಾತಿ ಅಸ್ಪೃಶ್ಯತೆ ಇಲ್ಲ ಅಲ್ಲ ಸರ್. ಅಂದರೆ ಡಿಸ್ಕ್ರಿಮಿನೇಷನ್, ಗುಲಾಮತನ ಇತ್ತಲ್ಲ, ಇತ್ತು. ಇದನ್ನ ವಿವೇಕಾನಂದರು ಹೇಳ್ತಾರಲ್ಲ ಸರ್, ಅಂದರೆ ದೈಹಿಕ ಗುಲಾಮಗಿರಿ ಆಗಿದ್ರೆ ಭಾಳ ಬೇಗ ಅದನ್ನು ಕಿತ್ತು ಒದ್ರು ಬಿಡ್ಬೋದಾಗಿತ್ತು. ಜನಗಳಿಗೆ ಮೌಢ್ಯ, ಧರ್ಮ, ದೇವರು, ನಂಬಿಕೆ, ಏನು ಸಂಪ್ರದಾಯ, ಸಂಸ್ಕೃತಿ, ನೀನು ಹೀಗೆ ಇರಬೇಕು, ಹೀಗಿದ್ರೆ ಚಂದ, ಇದು ನಿನ್ನ ಕರ್ಮ, ನೀನು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲ ಇದು, ನೀನು ಹೀಗೆ ಇದ್ದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಇದನ್ನು ನೀನು ಒಪ್ಕೋಬೇಕು, ಇದನ್ನು ಅನ್ನೋ ಥರ ಮಾನಸಿಕ ಗುಲಾಮಗಿರಿಗೆ ಒಳಪಡಿಸಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ವಾಲ್ಯೂಮ್ಸು, ಅಷ್ಟು ವಿಚಾರಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 22 ಸಂಪುಟಗಳು, ಒಂದು ಸಂವಿಧಾನ, ಇಷ್ಟು ಜನ ರಾಜಕಾರಣಿಗಳು, ಇಷ್ಟು ಜನ ಥಿಂಕರ್ಸು, ಇಷ್ಟು ಜನ ನೌಕರರು ಎಲ್ಲರೂ ಇದ್ದಾಗಿಯೂ ಕೂಡ ಜನಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಹೋಗಬೇಕು ಅಂತ ಅನ್ಕೊಂಡಿದಾರಲ್ಲ, ಅದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ. ನನಗೆ ಮಹೇಶ್ ಇನ್ನೊಂದು ಏನಿಸುತ್ತೆ ಅಂದರೆ, ಸರ್ ನನಗೆ ಸರಿನೋ ತಪ್ಪೋ ಗೊತ್ತಿಲ್ಲ, ಹೇಳಿ ಸರ್, ಈ ವೇದಗಳು ಉಪನಿಷತ್ತಿನ ಕಾಲದಲ್ಲಿ ಈ ಏಕದೇವೋಪಾಸನೆ ಇರಲಿಲ್ಲ. ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತಂಥವ್ರು. ಸೂರ್ಯೋದಯ ಆದಾಗ ಹೇಳ್ತಿದ್ರು, ಸೂರ್ಯಾಸ್ತಮ ಆದಾಗ ಮಲ್ಕೋತಿದ್ರು. ಸೊ ಕಾಡಲ್ಲಿ ಇದ್ದಂಥ ಮನುಷ್ಯ ನಾಗರಿಕತೆಗೆ ಹೊರಳ್ತಾ ತನಗೆ ಉಪಯೋಗ ಆಗಿದ್ದಂಥ ತನ್ನ ನಿಲುವಿಗೆ ಶಕ್ತಿಗೆ ಮೀರಿದಂಥವುಗಳನ್ನ ಪೂಜೆ ಮಾಡಕ್ಕೆ ಶುರು ಮಾಡ್ದ. ಸೂರ್ಯ, ಚಂದ್ರ, ಮಳೆ, ಗಾಳಿ, ಭೂಮಿ, ಈ ಥರ. ಅವಾಗ ಈ ದೇವರ ಕಲ್ಪನೆ ಇರಲಿಲ್ಲ. ಯಾವಾಗ ಈ ಸ್ವಲ್ಪ ಬುದ್ಧಿವಂತ ಜನಕ್ಕೆ ಸ್ವಲ್ಪ ದಡ್ರು ಇದ್ದಾರೆ, ಇವ್ರನ್ನ ಉಪಯೋಗಿಸ್ಕೊಂಡು ನಾವು ಚೆನ್ನಾಗಿರ್ಬೋದಲ್ಲ ಅಂತ ಯೋಚನೆ ಮಾಡಿ, ಬುದ್ಧಿ ಇರೋರು, ಬಲ ಇರೋರು, ವ್ಯವಹಾರ ಜ್ಞಾನ ಇರೋರೆಲ್ಲ ಒಂದು ಜಾತೀಯತೆನ ನಿರ್ಮಾಣ ಮಾಡಿ, ಇದು ನಾವು ಮಾಡಿದ್ದಲ್ಲ, ಭಗವಂತ ಮಾಡಿದ್ದು, ಇದನ್ನ ಮೀರಿದ್ರೆ ನಿಮಗೆ ಸ್ವರ್ಗ ಸಿಗಲ್ಲ ಅಂತ ಹೇಳಿ ದೇವರ ಕಲ್ಪನೆಯನ್ನ ನಮ್ಮ ಭಾರತೀಯ ಧರ್ಮದಲ್ಲಿ ತಂದವರೇ ಇವರು. ಹಾಗಾಗಿ ನಾವು ಇನ್ನೂ ಈ ಬಡತನದಲ್ಲಿ ಇದೀವಿ. ಅಂದ್ರೆ ಈಗ ನನಗಿರೋ ಬಡತನ ಇದು ದೇವರ ಶಾಪನೋ ವರನೋ ಅಥವಾ ನನ್ನ ಹಣೆ ಬರಹ ಅಂತ ಅನ್ಕೊಂಡಿರೋದ್ರಿಂದ, ಇದು ದೇವರೇ ಹೆಂಗ್ ಮಾಡದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ? ಅದರಿಂದ ಆಚೆ ಬರಕ್ಕೆ ಆಗಿನ ಕಾಲದಲ್ಲಿ ವಿದ್ಯೆ ತುಂಬಾ ಜನಕ್ಕೆ ಸಿಗದಂಗೆ ಮಾಡಿದ್ರು. ವಿದ್ಯೆ ಮತ್ತು ಜ್ಞಾನ ಆವಾಗ ನಡೀತಾ ಇತ್ತು. ಈಗ ಸುಮಾರು 300 ವರ್ಷಗಳಿಂದ ಶಾಲೆಗಳನ್ನ ತೆರೆದು ವಿದ್ಯೆ ಸಿಕ್ಕಿ ಜ್ಞಾನ ಸಿಗೋವಾಗ ಈಗಲೂ ನಾವು ಅದನ್ನೇ ನಂಬ್ಕೊಂಡು ಯಾಕಿರಬೇಕು? ಅದೆಲ್ಲ ನಿಮ್ಮ ಸಿನಿಮಾ ಮೂಲಕ ಇವುಗಳನ್ನೆಲ್ಲ ತರಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಇದನ್ನೆಲ್ಲ ಹೇಳ್ಬೇಕು ಸರ್. ನಾವು ಒಂದು ಸಿನಿಮಾದಲ್ಲಿ ಮುಗಿತದೋ, ತಾವು ಹೇಳಿದಾಗ 1.5 ಗಂಟೆಲಿ ಇದನ್ನೆಲ್ಲ ಹೇಳಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಬುದ್ಧ ಪೂರ್ವ ಕಾಲದಲ್ಲಿ, ಅಂದರೆ ಸಿಂಧೂ ನಾಗರಿಕತೆಯ ಸಂದರ್ಭದಲ್ಲಿ ತಾವು ಹೇಳಿದ್ರಲ್ಲ, ಈ ಪ್ರಕೃತಿ ಆರಾಧನೆ ಅನ್ನೋದು
ಯಾವುದು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಅದೊಂದು ಶಕ್ತಿ ಇದೆ ಅಂತ ಅಂದ್ಕೊಂಡಿದ್ರು. ಅದು ಕಣ್ಣಿಗೆ ಕಾಣದೇ ಇರೋದೇನಲ್ಲ. ಈ ಭೂಮಿ ಕಣ್ಣಿಗೆ ಕಾಣುತ್ತೆ, ಸೂರ್ಯ ಚಂದ್ರ ಕಣ್ಣಿಗೆ ಕಾಣುತ್ತೆ, ಗಾಳಿ ಅನುಭವ ಆಗುತ್ತೆ, ನೀರು ಕುಡಿತೀವಿ. ಅಂದರೆ ಯಾವುದು ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲವೋ ಅದನ್ನು ದೇವರು ಅಂತ ಅಂದ್ಕೊಂಡು ಅದಕ್ಕೆ ಗೌರವ ಸಲ್ಲಿಸ್ತಕ್ಕಂಥದ್ದು ಏನು ಸಿಂಧೂ ನಾಗರಿಕತೆಯ ಕಾಲದ ನಾಗ ಜನಾಂಗದ ವಾಸ ಮಾಡ್ತಾ ಇದ್ರು. ಅಂದರೆ ಇನ್ನು ಆರ್ಯರ ಆಗಮನ ಭಾರತಕ್ಕೆ ಆಗಿರಲಿಲ್ಲ ಅನ್ನುವಂಥ ಸಂದರ್ಭದಲ್ಲೇ ಈ ಒಂದು ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥ ಮಹಿಳೆಗೆ ಅಂದರೆ ಹೆಣ್ಣಿಗೆ ತುಂಬ ಗೌರವ ಮತ್ತು ಮೊದಲ ಸ್ಥಾನ ಕೊಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಆವಾಗ ಈ ದೇವರು ದಿಂಡ್ರು ಮೌಢ್ಯ ಇದ್ಯಾವುದೂ ಇರಲಿಲ್ಲ ಸರ್, ನಮಗೆ ಇತಿಹಾಸ ಗೊತ್ತಿರುವ ಹಾಗೆ. ಸೊ ಮುಂದಿನ ದಿನಗಳಲ್ಲಿ ಈ ದೇವರು ಅಂತಕ್ಕಂಥ ಕಲ್ಪನೆಯನ್ನು ಬಂಡವಾಳ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂದಾಗ ಅದನ್ನು ಬಂಡವಾಳ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸಂಖ್ಯಾತರು ಬಹುಸಂಖ್ಯಾತರನ್ನು ಅದರ ಮೂಲಕ ಅಕ್ಯುಪೈ ಮಾಡಿ ಅದನ್ನು ಬಂಡವಾಳ ಮಾಡ್ಕೊಳ್ಳೋವಂಥ ಕೆಲಸ ವಿದ್ಯೆಗೆ ಮುಂಚೆ ಇತ್ತು. ಇವಾಗ ವಿದ್ಯೆ ಇದೆ ಅಂದರೆ ವಿದ್ಯೆ ಏನಾಗ್ಬಿಟ್ಟಿದೆ ಸರ್, ಪದವಿ ಆಗಿಬಿಟ್ಟಿದೆ. 4 ಡಿಗ್ರಿ ಮಾಡ್ಕೊಂಡಿದ್ರು. ನನಗೆ ತಿಳಿದ ಮಟ್ಟಿಗೆ ಮಹೇಶ್ ಸರ್, ಇಂಗ್ಲಿಷ್ನವರು ನಮ್ಮನ್ನು ಆಳಕ್ಕೆ ಬಂದಾಗ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇಡೀ ದೇಶದಲ್ಲಿ 30,000ಕ್ಕಿಂತ ಹೆಚ್ಚಿಗೆ ಆಂಗ್ಲರು ಇರಲಿಲ್ಲ. ಹೌದು, ಅಧಿಕಾರಿಗಳು, ವೈಸ್ರಾಯ, ಚಾನ್ಸಲರ್. ಆ 30,000 ಜನ 30 ಕೋಟಿ ಜನಗಳನ್ನ ಆಳಿದ್ರು. ಬುದ್ಧಿವಂತಿಕೆ. ಹಾಗೆ ನಮ್ಮಲ್ಲಿ ಒಂದು ಜನಾಂಗ ಕಡಿಮೆ ಸಂಖ್ಯೆಯಲ್ಲಿದ್ದರೂ ತಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ನಿಯಂತ್ರಿಸ್ತಾ ಇದೆ. ಒಂದು 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 ಜಾತಿ ಒಂದು ಸರ್ ಬುದ್ಧಿವಂತಿಕೆ. ಇನ್ನೊಂದು ಕಡಿಮೆ ಸಂಖ್ಯೆ ಇರೋರು ಬಲಾಢ್ಯರ ಥರ ಯಾಕೆ ಕಾಣಿಸ್ತಾರೆ ಅಂದರೆ ಜಾಸ್ತಿ ಸಂಖ್ಯೆ ಇರೋರಿಗೆ ಒಂದು ಪ್ರಜ್ಞೆ ಇಲ್ಲ, ಇನ್ನೊಂದು ಒಗ್ಗಟ್ಟಿಲ್ಲ. ಈಗ ಈ ಆಂಗ್ಲರು 30,000 ಜನ ಬಂದಾಗ ನಾನು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ, ನಮಗೆ ಆಗಸ್ಟ್ 15 1947 ಸ್ವಾತಂತ್ರ್ಯ ಬಂತು ಅಂತ ಭಾಷಣ ಮಾಡ್ತಾ ಇದ್ದೀವಿ. ಬಟ್ ಸ್ವಾತಂತ್ರ್ಯವನ್ನು ಯಾಕೆ ಕಳ್ಕೊಂಡ್ವಿ ಅಂತ ನಾವು ಆಲೋಚನೆ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಮತ್ತೆ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋ ದಿನ ಬರ್ಬೋದೇನೋ ಅಂತ. ಯಾಕೆಂದರೆ ತಾವೇ ಹೇಳಿದಾಗೆ 30,000 ಜನ 30 ಕೋಟಿ ಜನನ ಬಂದು ಸ್ವಾತಂತ್ರ್ಯ ಕಿತ್ಕೊಂಡ್ರಂದ್ರೆ ಈ 30 ಕೋಟಿ ಜನ ಸಂಖ್ಯೆಗಿದ್ವಿ ನಾವು. ಆದರೆ 30 ಕೋಟಿ ಜನ 6,000 ಜಾತಿಗಳಾಗಿ ಹೊಡೆದೋಗಿದ್ವಿ, 4 ವರ್ಣಗಳಾಗಿ ಹೊಡೆದೋಗಿದ್ವಿ. ಯಾರೋ ಒಬ್ಬರನ್ನ ಅವರು ಎದುರಿಸಿದ್ರೆ ಇನ್ನೊಬ್ರು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಇದ್ರು. ಏನೋ ಅಲೆಕ್ಸಾಂಡರ್ ಬಂದ್ಬಿಟ್ಟು ಯುದ್ಧ ಮಾಡಬೇಕಾದ್ರೆ ಭಾರತೀಯ ಸೈನ್ಯವನ್ನು ನೋಡಿದಾಗ ಆತನಿಗೊಂದು ಪ್ರಶ್ನೆ ಕಾಡ್ತಂತೆ. ಏನು ಅಂದರೆ ಇವರೆಲ್ಲ ಭಾರತೀಯ ಸೈನಿಕರು ತಾನೆ, ಹೌದು, ಮತ್ತು ಇಷ್ಟೊಂದು ಒಲೆಗಳಲ್ಲಿ ಯಾಕೆ ಸಪ್ರೇಟ್ ಅಡುಗೆ ಮಾಡ್ತಾ ಇದ್ದಾರೆ, ಅಷ್ಟು ಹೊಗೆಗಳು ಯಾಕೆ ಬರ್ತಾ ಇದೆ, ಒಟ್ಟಿಗೆ ಅಡುಗೆ ಮಾಡ್ಬೋದಲ್ಲ ಅಂತ. ಅವಾಗ ಆ ಕಡೆಯವರು ಹೇಳಿದ್ರಂತೆ, ಇಲ್ಲ, ಭಾರತದಲ್ಲಿ ಜಾತಿ ಇದೆ, ಸೈನ್ಯ ಭಾರತದ್ದೇ, ಆದರೆ ಅಲ್ಲಿ ಸೈನ್ಯದ ಗುಂಪು ಒಂದೊಂದು ಜಾತಿಯವರಿದ್ದಾರೆ, ಅಷ್ಟು ಗುಂಪುಗಳಾಗಿ ಒಡೆದೋಗಿದ್ದಾರೆ ಎಂದಾಗ ಅರ್ಧ ಭಾರತವನ್ನು ನಾನು ಗೆದ್ದೆ ಬಿಡು ಅಂತ ಹೇಳಿದಂತ. ಅಂದರೆ ನಮ್ಮ ಒಡಕು ಅಥವಾ ನಾವು ಒಡೆದೋಗಿರೋದಲ್ಲ, ಈ ಶಾಸ್ತ್ರ ಪುರಾಣ ವರ್ಣ ಅನ್ನೋದು ನಮ್ಮನ್ನು ಹೊಡೆದು ಛಿದ್ರ ಮಾಡಿ ಮನುಷ್ಯರನ್ನ ಜಾತಿ ಹೆಸರಲ್ಲಿ ಛಿದ್ರ ಮಾಡ್ತಲ್ಲ ಸರ್. ಆ ಒಗ್ಗಟ್ಟು ಇಲ್ಲದಿರುವಿಕೆ ಬೆರಳೆಣಿಕೆ ಎಷ್ಟು ಜನ ನಮ್ಮನ್ನ ಏನು ದಾಳಿ ಮಾಡಲಿಕ್ಕೆ ದಬ್ಬಾಳಿಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತಿಗೂ ತಾವು ಹೇಳಿದಾಗೆ ಬುದ್ಧಿ ಬಲ ಇರ್ತಕ್ಕಂಥವ್ರು ಈ ತೋಳ್ಬಲ ಇರ್ತಕ್ಕಂಥವ್ರನ್ನ ಇವ್ರಿಗೆ ಬುದ್ಧಿಹೀನರು ಅಂತ ಅನ್ಕೋಬಿಟ್ಟಿದ್ದಾರೆ. ತೋಳ್ಬಲ ಇರ್ತಕ್ಕಂಥವ್ರನ್ನ ಈ ಹಣಬಲ ಮತ್ತು ಬುದ್ಧಿಬಲ ಸೇರಿಕೊಂಡು ರೂಲ್ ಮಾಡ್ತಾ ಇದೆ. ಸೊ ಭಾರತದ ಬಹುಸಂಖ್ಯಾತರು ಇವತ್ತಿಗೂ ಕೂಡ ತಾವಾಗಲೇ ಒಳ್ಳೆ ಮಾತು ಹೇಳಿದ್ರಿ, ಶಿಕ್ಷಣ ಬಂದ ಮೇಲೂ ಯಾಕಿದು ಮುಂದುವರಿತಾ ಇದೆ ಅಂತ. ಸರ್, ಶಿಕ್ಷಣ ಏನು ಕಲಿಸ್ತಾ ಇದೆ ಇವತ್ತು ನಮಗೆ? ಸೈನ್ಸ್ ಹೇಳ್ಕೊಡ್ತದೆ, ಕೆಮಿಸ್ಟ್ರಿ ಹೇಳ್ಕೊಡುತ್ತೆ. ಬೆಳಕು